ರಜನಿಕಾಂತ್ ಎಂಬ ಹೆಸರು ಕೇಳುತ್ತಿದ್ದಂತೆಯೇ ನಮ್ಮ ಕಣ್ಣ ಮುಂದೆ ಮೂಡುವುದು ಕೇವಲ ಒಂದು ಸಿನಿಮಾ ತಾರೆಯ ಚಿತ್ರವಲ್ಲ, ಒಂದು ಪ್ರೇರಣೆಯ ಕಥೆ. ಶಿವಾಜಿರಾವ್ ಗಾಯಕ್ವಾಡ್ ಎಂಬ ಸಾಮಾನ್ಯ ಹೆಸರಿನ ಹುಡುಗ ಜೀವನದ ಅತ್ಯಂತ ಕಠಿಣ ಹಾದಿಗಳ ಮೂಲಕ ನಡೆದು ಬಂದು ರಜನಿಕಾಂತ್ ಎಂಬ ಅಸಾಮಾನ್ಯ ವ್ಯಕ್ತಿತ್ವವಾಗಿ ರೂಪುಗೊಂಡ ಕಥೆಯಿದು. 1950ರ ಡಿಸೆಂಬರ್ 12ರಂದು ನಾಗಪುರದಲ್ಲಿ ಜನಿಸಿದ ಈ ಹುಡುಗ ಬಾಲ್ಯದಲ್ಲೇ ತಾಯಿಯನ್ನು ಕಳೆದುಕೊಂಡು ಬದುಕಿನ ನಿಜವಾದ ನೋವನ್ನು ಅನುಭವಿಸಿದ. ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದ ತಂದೆಯ ಸಂಬಳದಲ್ಲಿ ಮನೆ ನಡೆಯಬೇಕಾದ ಪರಿಸ್ಥಿತಿ, ಹೊಟ್ಟೆತುಂಬಾ ಊಟ ಸಿಗದ ದಿನಗಳು, ಭವಿಷ್ಯದ ಬಗ್ಗೆ ಸ್ಪಷ್ಟತೆಯಿಲ್ಲದ ಅನಿಶ್ಚಿತತೆ ಇವೆಲ್ಲವೂ ಅವರ ಬಾಲ್ಯದ ಭಾಗವಾಗಿದ್ದವು. ಆದರೆ ಆ ಕಷ್ಟಗಳ ನಡುವೆಯೇ ಅವರೊಳಗೆ ಒಂದು ಹಠ ಹುಟ್ಟಿತ್ತು, ಬದುಕಿನಲ್ಲಿ ಏನಾದರೂ ಮಾಡಬೇಕು ಎಂಬ ಹಠ. ಅದೇ ಹಠ ಅವರನ್ನು ವಿವಿಧ ಕೆಲಸಗಳಿಗೆ ಒಯ್ಯಿತು. ಕೂಲಿ ಕೆಲಸ, ಮರ ಸಾಗಣೆ, ಹೋಟೆಲ್ ಕೆಲಸ, ಕೊನೆಗೆ ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ ಕಂಡಕ್ಟರ್ ಆಗಿ ದುಡಿಯುವ ತನಕ ಅವರ ಬದುಕು ನಿರಂತರ ಹೋರಾಟವೇ ಆಗಿತ್ತು. ಬಸ್ ಕಂಡಕ್ಟರ್ ಆಗಿದ್ದ ದಿನಗಳಲ್ಲಿ ಜನರ ಜತೆ ಮಾತನಾಡುವ ಶೈಲಿ, ಟಿಕೆಟ್ ಕೊಡುವಾಗಲಿನ ಧೈರ್ಯ, ಮಾತಿನಲ್ಲೇ ಮೂಡುವ ಸ್ಟೈಲ್ ಇವೆಲ್ಲವೂ ಅವರೊಳಗಿನ ನಟನ ಅಸ್ತಿತ್ವವನ್ನು ನಿಧಾನವಾಗಿ ಹೊರತರುತ್ತಿತ್ತು. ಸಹೋದ್ಯೋಗಿಗಳು ಮತ್ತು ಸ್ನೇಹಿತರು ನಿನ್ನಲ್ಲಿ ಏನೋ ವಿಶೇಷ ಇದೆ ಎಂದು ಹೇಳುತ್ತಿದ್ದ ಮಾತುಗಳು ಅವರ ಮನಸ್ಸಿನಲ್ಲಿ ಕನಸಾಗಿ ಬೆಳೆದವು. ಆ ಕನಸೆ ಅವರನ್ನು ಮದ್ರಾಸ್ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಕರೆದುಕೊಂಡು ಹೋಯಿತು. ಹಣದ ಕೊರತೆ, ಭಾಷಾ ಸಮಸ್ಯೆ, ಅಪರಿಚಿತ ವಾತಾವರಣ ಇವೆಲ್ಲದರ ನಡುವೆಯೂ ಅವರು ಹಿಂದೆ ಸರಿಯಲಿಲ್ಲ. ಅಲ್ಲಿ ಕಲಿತದ್ದು ಕೇವಲ ನಟನೆಯಲ್ಲ, ಶಿಸ್ತು, ಸಹನೆ ಮತ್ತು ನಿರೀಕ್ಷೆಯನ್ನು. ಸಿನಿಮಾ ಲೋಕಕ್ಕೆ ಕಾಲಿಟ್ಟಾಗ ಅವರಿಗೆ ಸಿಕ್ಕ ಮೊದಲ ಅವಕಾಶ ನಾಯಕನಾಗಿ ಅಲ್ಲ, ಖಳನಾಯಕನಾಗಿ. 1975ರಲ್ಲಿ ಅಪೂರ್ವ ರಾಗಂಗಳ್ ಚಿತ್ರದಲ್ಲಿ ಕಮಲ್ ಹಾಸನ್ ಜೊತೆ ಅಭಿನಯಿಸಿದಾಗಲೇ ರಜನಿಕಾಂತ್ ಎಂಬ ಹೊಸ ಶಕ್ತಿ ದಕ್ಷಿಣ ಭಾರತದ ಸಿನಿಮಾ ರಂಗದಲ್ಲಿ ಗಮನ ಸೆಳೆದಿತು. ಆ ಪಾತ್ರ ಚಿಕ್ಕದಾಗಿದ್ದರೂ ಅವರ ಕಣ್ಣುಗಳಲ್ಲಿ ಹೊಳೆಯುತ್ತಿದ್ದ ಆತ್ಮವಿಶ್ವಾಸ ಪ್ರೇಕ್ಷಕರ ಮನಸ್ಸಿನಲ್ಲಿ ನಿಂತುಹೋಯಿತು. ತಮಿಳಿನ ಜೊತೆಗೆ ಅವರು ಕನ್ನಡ ಸಿನಿಮಾ ರಂಗಕ್ಕೂ ಕಾಲಿಟ್ಟರು ಎಂಬುದು ಕನ್ನಡ ಸಿನಿಪ್ರೇಮಿಗಳಿಗೆ ವಿಶೇಷವಾದ ಹೆಮ್ಮೆ. 1976ರಲ್ಲಿ ಬಿಡುಗಡೆಯಾದ ಕಥಾಸಂಗಮ ಚಿತ್ರದಲ್ಲಿ ಅವರು ಅಭಿನಯಿಸಿದ ಪಾತ್ರ ಅವರ ಆರಂಭಿಕ ನಟನಾ ಪಯಣದ ಪ್ರಮುಖ ಅಧ್ಯಾಯ. ನಂತರ ಭಾಗ್ಯವಂತರು, ಒಂದು ಪ್ರೇಮದ ಕಥೆ, ಕಿಲಾಡಿ ಕಿಟ್ಟು ಮುಂತಾದ ಕನ್ನಡ ಚಿತ್ರಗಳಲ್ಲಿ ಅವರು ಕಾಣಿಸಿಕೊಂಡರು. ಆ ಚಿತ್ರಗಳಲ್ಲಿ ಅವರು ಸೂಪರ್ ಸ್ಟಾರ್ ಆಗಿರಲಿಲ್ಲ, ಆದರೆ ಶಕ್ತಿಶಾಲಿ ಅಭಿನಯದ ಮೂಲಕ ತಮ್ಮ ಗುರುತನ್ನು ಕಟ್ಟಿಕೊಂಡಿದ್ದರು. ಕನ್ನಡ ಭಾಷೆ ಅವರ ತಾಯ್ನುಡಿಯಾಗಿರದಿದ್ದರೂ ಪಾತ್ರಕ್ಕೆ ಬೇಕಾದಷ್ಟು ಪ್ರಾಮಾಣಿಕತೆಯಿಂದ ಅವರು ನಟಿಸಿದರು. ಆ ದಿನಗಳಲ್ಲಿ ಅವರ ಅಭಿನಯದಲ್ಲಿ ಕಾಣುತ್ತಿದ್ದ ಹಸಿವು ಮುಂದೆ ದೊಡ್ಡ ಮಟ್ಟದ ಯಶಸ್ಸಿನ ಸೂಚನೆಯಾಗಿತ್ತು. ನಂತರ ತಮಿಳು ಸಿನಿಮಾ ರಂಗದಲ್ಲಿ ನಾಯಕನಾಗಿ ಮಿಂಚಿದ ರಜನಿಕಾಂತ್ ನಿಧಾನವಾಗಿ ಇಡೀ ಭಾರತಕ್ಕೆ ಪರಿಚಿತರಾದರು. 1980 ಮತ್ತು 1990ರ ದಶಕಗಳಲ್ಲಿ ಅವರು ಕೇವಲ ನಟನಾಗಿ ಅಲ್ಲ, ಒಂದು ಸಾಂಸ್ಕೃತಿಕ ಘಟನೆಯಾಗಿ ರೂಪುಗೊಂಡರು. ಅವರ ನಡೆ, ನಗು, ಡೈಲಾಗ್ ಹೇಳುವ ಶೈಲಿ, ಸಿಗರೇಟು ಹಾರಿಸುವ ದೃಶ್ಯ ಇವೆಲ್ಲವೂ ಜನರ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿಯಿತು. ಚಿತ್ರ ಬಿಡುಗಡೆಯಾದ ದಿನ ಅಭಿಮಾನಿಗಳು ದೇವಾಲಯದಂತೆ ಚಿತ್ರಮಂದಿರಗಳನ್ನು ಅಲಂಕರಿಸಿದರು. ಹಾಲಿನ ಅಭಿಷೇಕ, ಪೂಜೆ, ಕಟೌಟ್ಗಳಿಗೆ ಹಾರ ಈ ಎಲ್ಲವೂ ರಜನಿಕಾಂತ್ ಅವರಿಗೆ ಮೀಸಲಾದ ಸಂಪ್ರದಾಯವಾಗಿ ಬಿಟ್ಟಿತು. ಆದರೆ ಈ ಅಪಾರ ಅಭಿಮಾನವೂ ಅವರ ಮನಸ್ಸಿನಲ್ಲಿ ಅಹಂಕಾರವನ್ನು ಹುಟ್ಟಿಸಲಿಲ್ಲ. ಅವರು ಯಾವಾಗಲೂ ತಮ್ಮನ್ನು ಸಾಮಾನ್ಯ ಮನುಷ್ಯನಾಗಿಯೇ ನೋಡಿಕೊಂಡರು. ನಾನು ಏನೂ ಅಲ್ಲ, ಎಲ್ಲವೂ ಭಗವಂತನ ದಯೆ ಎಂಬ ಮಾತು ಅವರ ಜೀವನದ ಮೂಲಮಂತ್ರವಾಗಿತ್ತು. ಯಶಸ್ಸಿನ ಶಿಖರದಲ್ಲಿದ್ದಾಗಲೂ ಅವರು ಸರಳ ಜೀವನ ನಡೆಸಿದರು. ಅನೇಕ ಬಾರಿ ಅನಾರೋಗ್ಯ, ಮಾನಸಿಕ ಒತ್ತಡ, ಶಸ್ತ್ರಚಿಕಿತ್ಸೆ ಇವೆಲ್ಲವೂ ಅವರ ಬದುಕಿನಲ್ಲಿ ಬಂದವು. ಕೆಲವು ಸಮಯ ಅವರು ಎಲ್ಲವನ್ನೂ ಬಿಟ್ಟು ಹಿಮಾಲಯಕ್ಕೆ ಹೋಗಿ ಧ್ಯಾನದಲ್ಲಿ ತೊಡಗಿದರು. ಆಧ್ಯಾತ್ಮ ಅವರ ಬದುಕಿನ ಪ್ರಮುಖ ಅಂಶವಾಗಿದ್ದು ಅದೇ ಅವರಿಗೆ ಒಳಗಿನ ಶಾಂತಿಯನ್ನು ನೀಡಿತು. ರಾಜಕೀಯದ ವಿಷಯದಲ್ಲಿ ಅವರ ಹೆಜ್ಜೆಗಳು ಸದಾ ಎಚ್ಚರಿಕೆಯಿಂದ ಕೂಡಿದ್ದವು. ಜನರ ನಿರೀಕ್ಷೆಗಳು ಎಷ್ಟು ದೊಡ್ಡದಾಗಿವೆ ಎಂಬ ಅರಿವು ಅವರಿಗೆ ಚೆನ್ನಾಗಿ ಇತ್ತು. ಅದಕ್ಕಾಗಿಯೇ ಅವರು ಮಾತಿಗಿಂತ ಮೌನಕ್ಕೆ ಹೆಚ್ಚು ಬೆಲೆ ಕೊಟ್ಟರು. ಅವರ ಜೀವನ ನಮಗೆ ಕಲಿಸುವ ಪಾಠ ಒಂದೇ: ಯಶಸ್ಸು ಬಂದಾಗ ತಲೆಬಾಗದೆ, ವಿಫಲತೆ ಬಂದಾಗ ಕುಗ್ಗದೆ ಮುಂದುವರೆಯಬೇಕು. ಬಡತನದಿಂದ ಬಂದ ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ಶ್ರಮ, ಶಿಸ್ತು ಮತ್ತು ನಂಬಿಕೆಯ ಮೂಲಕ ಕೋಟ್ಯಾಂತರ ಹೃದಯಗಳನ್ನು ಗೆಲ್ಲಬಹುದು ಎಂಬುದಕ್ಕೆ ರಜನಿಕಾಂತ್ ಅವರ ಬದುಕೇ ಸಾಕ್ಷಿ. ಅವರು ಅಭಿನಯಿಸಿದ ಕನ್ನಡ, ತಮಿಳು, ತೆಲುಗು, ಹಿಂದಿ ಎಲ್ಲ ಚಿತ್ರಗಳಲ್ಲೂ ಒಂದು ಸಾಮಾನ್ಯ ಅಂಶ ಇದೆ: ಪ್ರಾಮಾಣಿಕತೆ. ಅದಕ್ಕಾಗಿಯೇ ಅವರು ಕೇವಲ ಸೂಪರ್ ಸ್ಟಾರ್ ಅಲ್ಲ, ಒಂದು ಭಾವನೆ. ಕಾಲ ಬದಲಾವಾಗಬಹುದು, ತಂತ್ರಜ್ಞಾನ ಬದಲಾವಾಗಬಹುದು, ಹೊಸ ನಟರೂ ಬರಬಹುದು, ಆದರೆ ರಜನಿಕಾಂತ್ ಎಂಬ ಹೆಸರು ಭಾರತೀಯ ಸಿನಿಮಾ ಇತಿಹಾಸದಲ್ಲಿ ಸದಾ ಬೆಳಗುತ್ತಲೇ ಇರುತ್ತದೆ.
ಅವರ ಕಥೆ ಹೇಳುವುದು ಎಂದರೆ ಕನಸು ಕಂಡ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನ ಕಥೆಯನ್ನು ಹೇಳಿದಂತೆಯೇ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.